ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಚಿತ್ರ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಾಮ ಬದಲು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸೊ ಏನ್ ಮಾಡ್ತಾ ಇದೀಯ ಇವತ್ತು ವ್ಲಾಗ್? ಇವತ್ತು ನಾನು ಪನ್ನೀರ್ ಬುರ್ಜಿ ಅಲ್ಲ ಪನ್ನೀರ್ ಬರ್ಗರ್ ಮಾಡ್ತಾ ಇದ್ದೀನಿ. ಪನ್ನೀರ್ ಬರ್ಗರ್ ಬುರ್ಜಿ ಅಲ್ಲ ತಾನೆ? ನಿನ್ಗೆ ಕನ್ಫ್ಯೂಸ್ ಆಗ್ಬಿಟ್ಟು ಆಮೇಲೆ ಆಡಿಯನ್ಸ್ಗೂ ಕನ್ಫ್ಯೂಸ್ ಮಾಡ್ಬಿಡ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನೀನ್ ಮಾಡ್ತಾ ಇಲ್ಲ ಅಂತ ಗೊತ್ತಾಯ್ತು. ಯಾರು ಮಾಡ್ತಾರ ನಮಗ್ ಗೊತ್ತು, ಆಯ್ತಾ? ಅವ್ರ ಹತ್ರನೇ ಮಾಡ್ಸೋಣ. ಇವಾಗ ನಮ್ ನಾವಿಕಾ ಬಂದಿದ್ದಾರೆ. ಇವಾಗ ಇವತ್ತು ನಮ್ಮ ಮಾತೃಶ್ರೀ ಅವರ ಬರ್ತಡೇ ಆಗಿರೋದ್ರಿಂದ ಕಾರಣ ನಮ್ಮ ನಾವಿಕ ಅವ್ರು ಬಂದಿದ್ದಾರೆ, ಹಾಗೂ ನಮ್ಮ ಸರ್ವಮ್ಮ ಅವರು, ಇವ್ರು ಪಾಪಡ್ ಮಾಡಿದ್ದಾಳ ನಮ್ಮ ಅಜ್ಜಿ ಅವರು, ಹಾಗೆ ಬಂದಿದ್ದಾರೆ ಅಶ್ವಿನಿ ಆಂಟಿ. ಎಲ್ಲಾರು ಮೈ ಮಾಡಿ ಬರ್ಡೇ ಫುಲ್ ಇನ್ಸ್ತವ್ರೆ. ಅಜ್ಜಿ ಹಾಯ್ ಮಾಡಿ ಅಜ್ಜಿ. ಸೊ ಮತ್ತೆ ಇವತ್ತೇನ್ ಮಾಡ್ತಾ ಇದ್ದೀರಾ? ಹಾಯ್ ವಿಶಾಲ್, ಇವತ್ತು ನಾನು ತವಾ ಪನ್ನೀರ್ ಬರ್ಗರ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಚಲೋ ಬೈ, ದೇಖೋ ಅಪ್ನೆ ಕ್ಯಾ ಕರ್ತಾ ಹೂಂ. ನಾವಿಕಾ ನೀನೇನ್ ಮಾಡ್ತಾ ಇದೀಯಾ? ಹಾ, ಸ್ಯಾಂಡ್ವಿಚ್. ನೀನ್ ಮಾಡೋದ್ ನೋಡು ಸಾಕು. ಬರ್ಗರ್ ಹಾ ಸರಿ. ಸೊ ಅದೇ ಅದಕ್ಕೆ ಬರ್ಗರ್ಗೆ ಬೇಕಾಗಿರೋ ಐಟಮ್ಸ್ ಏನೇನು ಅಂತ ಹೇಳಿ. ಓಕೆ, ಮೊದಲಿಗೆ ಬರ್ಗರ್ ತಗೋಬೇಕು. ಇದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರೆಡಿ ಬರ್ಗರ್ ನಿಮಗೆ ಸಿಗತ್ತೆ. ಬರ್ಗರ್ ಅಲ್ಲ, ಬನ್ನು. ವಿಶಾಲ್ ಎಡಿಟ್ ಮಾಡು, ವಿಶಾಲ್ ಎಡಿಟ್ ಮಾಡು ಪ್ಲೀಸ್. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್. ಇದು ಬಂದ್ಬಿಟ್ಟು ರೆಡಿ ಬನ್ಸ್ ಸಿಗತ್ತೆ ನಿಮಗೆ ಇನ್ಸ್ಟಾದಲ್ಲಿ, ಇಲ್ಲ ಜೆಪ್ಟೋನಲ್ಲೆಲ್ಲ ನೀವು ಇನ್ಸ್ಟಾಮಾರ್ಟಲ್ಲೆಲ್ಲ ಬುಕ್ ಮಾಡ್ಕೋಬೋದು. ಓಕೆನಾ? ಮತ್ತೆ ಸಿಗತ್ತೆ, ಬ್ಲಿಂಕಿಟಲ್ಲೂ ಸಿಗತ್ತೆ. ಓಕೆ, ಇಲ್ಲಿ ನಾನು ಪನ್ನೀರ್ನ ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯೂಬ್ಸ್ ಥರ, ಮತ್ತು ಸ್ವಲ್ಪ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಟರ್ ಬೇಕಾಗತ್ತೆ, ಮತ್ತು ಇಲ್ಲಿ ಆನಿಯನ್ಸು, ಕ್ಯಾಪ್ಸಿಕಮು, ಟೊಮ್ಯಾಟೊ, ಮತ್ತು ಕೋರಿಯಂಡರ್ ಸ್ವಲ್ಪ, ಮತ್ತು ಶೇಜ್ವಾನ್ ಸಾಸು, ಮತ್ತು ಇಲ್ಲಾಂದರೆ ಶೇಜ್ವಾನ್ ಚಟ್ನಿ ಅಂತ ಸಿಗುತ್ತೆ, ಅದನ್ನು ನೀವು ತೊಗೋಬೋದು. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇಷ್ಟು ಬೇಕಾಗತ್ತೆ ನಿಮ್ಮ ತವಾ ಬರ್ಗರ್ಗೆ. ಓಕೆ, ಸೊ ಇವಾಗ ಇದನ್ನು ಮಾಡೋ ಪ್ರೊಸೀಜರ್ ಏನಿಲ್ಲ, ಈಗ ಜಸ್ಟ್ ಅದು ಸ್ಟಫಿಂಗ್ ಮಾಡ್ಕೋಬೇಕು ಒಳಗಡೆಗೆ. ಸ್ಟಫಿಂಗ್ ಮಾಡಿಕೊಂಡು ಬರ್ಗರ್ನ ರೋಸ್ಟ್ ಮಾಡಬೇಕು ತವಾ. ಸ್ಟಫಿಂಗ್ ಮಾಡೋಣ. ಶೋರ್. ಸ್ಟಫಿಂಗ್ ಮಾಡೋಕ್ಕೆ ಓಕೆ, ಫಸ್ಟು ಒಲೆ ಹಚ್ಕೊಳ್ಳೋಣ, ಆಮೇಲೆ ಸ್ವಲ್ಪ ಆಯಿಲ್ ಹಾಕೋತೀನಿ. ಸೊ ಇವಾಗ ಇದನ್ನ ಕಾಯೋರ್ಗೂ ಬಿಡಬೇಕಾಗತ್ತೆ. ಹಾಂ ಹೌದು, ಕಾದಿದೆ. ನಾನು ಸ್ವಲ್ಪ ಆನಿಯನ್ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ ಆನಿಯನ್ನು. ಈಗ ಆನಿಯನ್ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಈಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇವಾಗ ಹೆಚ್ಕೊಂಡಿರೋ ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆಗಲಿ. ಬೇಗ ಬೇಯಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಮತ್ತೆ ಇವಾಗ ಉಪ್ಪು ಹಾಕಿ ತಿರ್ಗಾ ಆಮೇಲೆ ಉಪ್ಪು ಹಾಕ್ಬೇಕಲ್ಲ? ಹಾಕ್ತೀನಿ. ಈಗ ಸುಮ್ಮನೆ ಸ್ವಲ್ಪ ಹಾಕಿದ್ದೀನಿ, ಟೊಮೆಟೊ ಬೇಗ ಬೇಯಲಿ ಅಂತ ಅಷ್ಟೇನೆ. ಮತ್ತು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಬೆಂದಿದೆ ವಿಶಾಲ್. ನಾವೀಗ ಪನ್ನೀರ್ ಹಾಕೊಳ್ಳೋಣ. ಪನ್ನೀರ್ ಕ್ಯೂಬ್ಸ್ ಹಾಕೋತಾ ಇದ್ದೀನಿ. ಏನು ಸಿಗುತ್ತೆ ಈ ಪನ್ನೀರ್ ಕ್ಯೂಬ್ ಸಪ್ರೇಟ್? ನಾವು ಮಾಡ್ತಿರೋ ಗ್ರೇಟೆಡ್ ಅಂತಂದರೆ ಗ್ರೇಟೆಡ್ ಸ್ವಲ್ಪ ಲೈಕ್ ಗ್ರೇವಿನಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಆಯಿತಾ? ಇದು ಕ್ಯೂಬ್ಸ್ ನಿನಗೆ ಅಲ್ಲಿ ಇಲ್ಲಿ ಸಿಗ್ತಾ ಇರತ್ತಲ್ವ, ತಿನ್ನೋಕ್ಕೆ ಚೆನ್ನಾಗಿರತ್ತೆ ಅಂತ. ಅದು ಏನಿಲ್ಲ, ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋದಿಲ್ಲ, ಸೇಮೇ. ಸ್ವಲ್ಪ ಗ್ರೇಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಷ್ಟೆ. ಓಕೆ, ಸೊ ಇದು ಪನ್ನೀರ್ ಒಂದು ಸ್ವಲ್ಪ ಫ್ರೈ ಆಗಲಿ. ಇದಾದಮೇಲೆ ಗ್ರೇಟೆಡ್ ಹಾಕ್ಕೊಳ್ಳೋಣ. ಈಗ ಅದೇ ಗ್ರೇಟೆಡ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ.
ಮತ್ತು ಇದಕ್ಕೆ ಮಸಾಲೆ ಎಲ್ಲ ಮಸಾಲೆ ಹಾಕ್ತೀನಿ ಈಗ ಅದೇ ಶೇಜ್ವಾನ್ ಸಾಸ್ ರೆಡಿ ಮಾಡಿ ತಂದು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡ್ತೀನಿ ಈಗ ಶೇಜ್ವಾನ್ ಸಾಸ್ ಹಾಕೋತಾ ಇದ್ದೀನಿ. ಇದಂದರೆ ಯಾವ ಥರ ಎಷ್ಟಾಗುತ್ತೆ ಏನಾದರೂ ಇದೆಯಾ? ಅಂದರೆ ಅಳತೆ ಅಂತ ಏನಿಲ್ಲ, ನೋಡ್ಕೋಬೇಕು ಅದು ನಾವು ಎಷ್ಟು ಪನ್ನೀರ್ಗೆ ಎಷ್ಟು ಗ್ರೇವಿಗೆ ನಮ್ಗೆ ಎಷ್ಟು ಬೇಕಾಗತ್ತೆ ಅಂತ ನೋಡ್ಕೊಂಡು ಹಾಕ್ಕೊಳ್ಳೋದು ಅಷ್ಟೇ. ಇದು ಖಾರ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಮೇಲೆ ನಾನೇನು ಖಾರ ಏನೂ ಹಾಕ್ತಿಲ್ಲ, ಗರಂ ಮಸಾಲ ಒಂದು ಸ್ವಲ್ಪ ಹಾಕೋತೀನಿ, ಉಪ್ಪು ಒಂದು ಸ್ವಲ್ಪ ಹಾಕೋತೀನಿ ಅಷ್ಟೇ. ಸೊ ಈಗ ಇದೊಂಥರ ನಾವೇ ಮನೇಲೆ ಇನ್ಸ್ಟೆಂಟ್ ಬರ್ಗರ್ ಟೈಪ್. ಹಾಂ ಹೌದು, ಇನ್ಸ್ಟೆಂಟ್ ಬರ್ಗರ್ ಮಾಡ್ಕೋಬೋದು. ಸೊ ಇವಾಗ ಇದು ಶೇಜ್ವಾನ್ ಚಟ್ನಿ ಎಲ್ಲ ಹಾಕಿ ಹಿಂಗಾಗಿದೆ. ನೆಕ್ಸ್ಟ್ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆ ಶೇಜ್ವಾನ್ ಚಟ್ನಿನಲ್ಲಿ ಉಪ್ಪೇನು ಇರೋದಿಲ್ಲ, ಹಂಗಾಗಿ ನಾನು ಒಂದು 3 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, ಸಾಕು ಆಯಿತಾ. ಈ ಉಪ್ಪು ಜೊತೆಗೆ ನಾನು ಸ್ವಲ್ಪ ಗರಂ ಮಸಾಲ ಕೂಡ ಹಾಕೋತೀನಿ ಈಗ. ಸಾಕು, ಜಸ್ಟ್ ಫ್ಲೇವರ್ಗೆ ಅಷ್ಟೇ ಗರಂ ಮಸಾಲ ನಾವು, ಆಯಿತಾ. ಮತ್ತು ಇದೆಲ್ಲ ಆದಮೇಲೆ ಲಾಸ್ಟ್ ನಾವು ಕೊರಿಯಂಡರ್ ಹಾಕೋತಾ ಇದ್ದೀವಿ ಸರ್. ಅದೇ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊತಾ ಇದ್ದೀವಿ, ಮುಗೀತು. ಈಗ ಸ್ಟಫಿಂಗ್ ರೆಡಿ ಆಗಿದೆ, ಆಯಿತಾ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಅದೇ ಬನ್ಸ್ ಇದೆಯಲ್ಲ ಬರ್ಗರ್ ಬನ್ಸು, ಅದನ್ನು ನಾನೀಗ ಬಟರಲ್ಲಿ ರೋಸ್ಟ್ ಮಾಡ್ಕೊಂಡು ನಾನು ತೋರಿಸ್ತೀನಿ ಯಾವ ಥರ ಮಾಡಬೇಕು, ಸ್ಟಫಿಂಗ್ ಮಾಡಬೇಕು ಅಂತ. ಓಕೆ ನೋಡಿ ವಿಶಾಲ್, ಈಗ ನಾವು ಬನ್ಸ್ ತೊಗೊಂಡಿದ್ದೀವಲ್ಲ, ಈ ಬರ್ಗರ್ ಬನ್ಸ್ನ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ, ಆಯಿತಾ. ಫುಲ್ ಕಟ್ ಮಾಡಬಾರ್ದು, ಈ ಥರ ಅರ್ಧ ಕಟ್ ಮಾಡ್ಕೊಂಡು ಏನು ಮಾಡಬೇಕು, ನಾವು ಮಾಡಿಟ್ಟಿರೋ ಸ್ಟಫಿಂಗ್ ಇದೆಯಲ್ಲ ಅದನ್ನು ಫಿಲ್ ಮಾಡ್ಕೋಬೇಕು ಹಿಂಗೆ. ಓಕೆ, ಎಷ್ಟು ಇಡ್ಸತ್ತೋ ಅಷ್ಟು ಹಾಕ್ಕೊಂಡು ಜಸ್ಟ್ ಫಿಲ್ ಮಾಡ್ಕೋಬೇಕು ಹಿಂಗೆ. ಅಂದರೆ ಇದಕ್ಕೆ ಸೆಂಟ್ರಲಿ ಸೌತೆಕಾಯಿ ಈರುಳ್ಳಿ ಅದೆಲ್ಲ ಏನು ಬೇಡ. ಇದು ನಾನು ಪ್ಯಾಟಿ ಬರ್ಗರ್ಸ್, ಅದು ಹೌದು, ಪ್ಯಾಟಿ ಬರ್ಗರ್ಸ್ಗೆ ಆ ಥರ ಬೇಕಾಗತ್ತೆ. ಇದು ಜಸ್ಟ್ ತವಾ ಬರ್ಗರ್ ಅಲ್ವಾ, ಇನ್ಸ್ಟೆಂಟು. ಈಗ ಮಕ್ಕಳಿಗೆ ಲಂಚ್ಗೆ ಸ್ನ್ಯಾಕ್ಸಿಗೆಲ್ಲ ಮಾಡ್ಕೋಬೋದು ನೀವು, ಆಯಿತಾ. ಆಯಿತು, ಇನ್ಸ್ಟೆಂಟಾಗಿ ನಿಮಗೆ ಫಾಸ್ಟಾಗಿ ಕ್ವಿಕ್ಕಾಗಿ. ನಾವು ಬಟರ್ ಹಾಕ್ಕೋಬೇಕು, ಬಟರ್ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಶೇಜ್ವಾನ್ ಚಟ್ನಿ ಇದೆಯಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಹಿಂಗೆ ಫ್ರೈ ಮಾಡಿಕೊಂಡು ನಾವು ಮಾಡಿಟ್ಟಿರೋ ಬನ್ಸ್ ಇಡಬೇಕು ಹಿಂಗೆ. ನೋಡಿ ಈ ಥರ ಎಲ್ಲ ಸೈಡು ತಿರುಗಿಸ್ಕೋಬೇಕು, ಅವ್ರು ನೀಟಾಗಿ ಇದು ಆಗುತ್ತೆ. ನೀವು ಬಟರಲ್ಲೇ ಇದು ಮಾಡ್ಕೋಬೇಕಾಯ್ತಾ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೈಡ್ಸ್ ಕೂಡ ಈ ಥರ ಮಾಡ್ಕೋಬೇಕು. ಇದು ಬಿಸಿ ಬಿಸಿ ತಿಂದಾಗ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಗ್ರೇಟೆಡ್ ಪನ್ನೀರ್ ಹಾಕೋತಾ ಇದ್ದೀನಿ. ನೀವು ಈ ಪ್ಲೇಸಲ್ಲಿ ಚೀಸ್ ಹಾಕೋಬೋದು, ಚೀಸ್ ಹಾಕೊಂಡಾಗ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಪನ್ನೀರೇ ಹಾಕ್ಕೊಂಡಿದ್ದೀನಿ, ಅಷ್ಟೇ. ಇನ್ನೊಂದು ಕೂಡ ಅದೇ ಥರನೇ ಮಾಡ್ಕೊತಾ ಇದ್ದೀನಿ. ಸರ್ವಿಂಗ್ ಪ್ಲೇಟ್ ಹಾಕ್ಕೊಳ್ಳೋಣ, ಆಯಿತಾ. ಸೊ ಗೈಸ್, ಇವಾಗ ನಮ್ಮ ಅತ್ತೆ ಮಾಡಿದ್ರಲ್ಲ ಅದನ್ನು ನಮ್ಮ ಅತ್ತೆ ಸರ್ವ್ ಮಾಡ್ತಾಯಿದ್ದಾರೆ, ಬನ್ನಿ ನೋಡೋಣ. ಅಕ್ಕ ತಗೊಳ್ಳಿ, ನಿಮ್ಮ ಬರ್ಡೇ ಸ್ಪೆಷಲ್ ಬರ್ಗರ್, ತವಾ ಬರ್ಗರ್ ಟೇಸ್ಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಅಯ್ಯೋ ಇಂಗ್ಲೀಷು ತಿನ್ಬಿಟ್ಟು ಹೇಳ್ರಿ, ಎಲ್ರಿಗೂ ಕೊಡ್ರಿ, ನೀವು ಒಬ್ರಿಗೆ ಅಲ್ಲ. ಆಮೇಲೆ ಅದೇನು ಅದು ಇದನ್ನ ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿ. ಒಂದು ಪೂರ್ತಿ ಹಿಂಗೆ ತಿನ್ನೋದು ವಿಷಯ. ಬಾಯಲ್ಲಿ ತಿನ್ನ ನವಿಕಾ ಅಲ್ಲಣ. ಚಾಕ್ಲೇಟ್ ಬೈಟ್ ಮಾಡು. ಹೆಂಗಿದೆ? ಸೂಪರ್. ಗಾನು ನನಿಕಾ ಹೆಂಗಿದೆಯಮ್ಮ ನಿಮ್ಮಮ್ಮ ಮಾಡಿರೋದು?
ಚೆನ್ನಾಗಿದೆ ಮಾಮ. ಕರೆಕ್ಟ್ ನಾನೇ ಹೇಳ್ಕೊಟ್ಟಿದ್ದೆ. ಹೌದಾ ಇಲ್ಲಿ ಅಮ್ಮ ಇವಾಗ ಟೇಸ್ಟ್ ಇಲ್ಲಿ ಅಲ್ಲಿ ಕೊಡಿ ಅವ್ರು ತಿಂತಾರ ಮಮ್ಮಿ. ಅದೆಲ್ಲ ಟೇಸ್ಟ್ ಮಾಡಿ. ಅಕ್ಕ ಹೆಂಗಿದೆ ಅಕ್ಕ? ಇನ್ನ ತಿಂದೇ ಇಲ್ಲ ಅಷ್ಟಲ್ಲಿ ಸೂಪರ್. ಅಶ್ವಿನಿ ಎಂಟಿಗೆ ವಾಣಿ ಎಂಟಿಗೆ ಏನು ಒಂದಿನ ಇರೋದು ಒಂದು ಎಂದ್ರೆ ಎಲ್ಲರಿಗೂ ಮುಗಿಸ್ತಾಯಿದ್ರೆ ಎದು ತಿಂತೀರ ಮಮ್ಮಿಗೆ? ಇಲ್ಲ ವಿಶಾಲ್, ಎಲ್ಲರಿಗೂ ಟೇಸ್ಟ್ ಫಸ್ಟು, ಆಮೇಲೆ ಎಲ್ಲರಿಗೂ ಒಂದೊಂದು. ನೆಕ್ಸ್ಟು ಇಷ್ಟು ನಿಮಗೆ ಅಲ್ಲ. ನೆಕ್ಸ್ಟು ಇವಾಗ ಇದು ಫೈನಲ್ ಆಯ್ತಾ ಎಪಿಸೋಡು. ನೆಕ್ಸ್ಟು ನಿಮ್ಮೂರಿಗೆ ದಾವಣಗೆರೆಗೆ ಬರ್ತೀರಿ. ಸೊ ನೀವೇನು ಮಾಡ್ಕೊಡ್ತೀರಾ? ಏನ್ ಮಾಡ್ಬೇಕು? ನೀವು ಹೇಳಿ ಏನು ಮಾಡ್ಕೊಡ್ತೀರಾ? ಸ್ಪೆಷಲ್ ಬೆಣ್ಣೆ ದೋಸೆ, ಗಿರ್ಮಿಟ್ಟು, ಬಜ್ಜಿ, ಮಿರ್ಚಿ ಮತ್ತು ಮಂಡಕ್ಕಿ ಬೆಣ್ಣೆ ದೋಸೆ ಮಾಡ್ತೀರಾ ಪಕ್ಕ? ಓಕೆ. ಸೊ ಇವಾಗ ನಾವು ಅತ್ತೆ ಮಾಡಿರೋ ತಿನ್ಬಿಟ್ಟು ಎಷ್ಟು ಹೇಳಿ. ಚೆನ್ನಾಗಿದೆ. ಇವಾಗ ಗಿವ್ ಅವೇ ಅನೌನ್ಸ್ ಮಾಡೋ ಟೈಮು ಅಂದರೆ ನೋಡೋಣ. ಚೀಟಿಯಲ್ಲಿ ಬರ್ದಿಕ್ಕಿದ್ದೀರಿ. ಸೊ ಯಾರ ಹೆಸರು ಬರುತ್ತೋ ಅವ್ರಿಗೆ ಗಿವ್ ಅವೇ ಬರುತ್ತೆ. ಏನು ಗಿವ್ ಅವೇ ಅಂದರೆ 500 ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ 500 rupees ಟ್ರಾನ್ಸ್ಫರ್ ಮಾಡ್ತೀರಿ. ಸೊ ಯಾರು ಆ ಲಕ್ಕಿ ವಿನ್ನರು ನೋಡೋಣ. ಬಾ ಗಾನಿಕಾ ಕಮೆಂಟ್ ಮಾಡಿದ್ರೆ ಎಲ್ಲರ ಹೆಸರು ಇದೆ. ಗಾನಿಕಾ ಆಗ್ತಾಳೆ ಇವಾಗ. ನಂಗೆ ಹಾಂ 6 ಮೆಂಬರ್ಸ್ ಕಮೆಂಟ್ ಮಾಡಿದ್ದಾರೆ. ಒಂದ್ ತಗೋ, ಯಾವ್ದಾದ್ರು ನಾವೀಗ ಎತ್ಕೋ. ಯಾವ್ದಾದ್ರು ಒಂದ್ ತಗೋ ಚಿನ್ನ. ಹಾ ಹಾಂ ರಿವೀಲ್ ದ ನೇಮ್. ಯಾರ ಹೆಸರು? ರಿವೀಲ್ ದ ನೇಮ್. ಲೋಕೇಶ್. ಯಾರು ಮಾತ್ರ ಮಾಡಿಸಿದ್ರು ಆ ಪುಣ್ಯಾತ್ಮನ ಹೆಸರೇ ಬಂದಿದೆ. ಸೊ ಅವನಿಗೆ 500 ರೂಪಾಯಿ ಕಳಿಸ್ಬಿಟ್ಟು ಅವನು ವಿನ್ನರ್ ಆಗಿದ್ದಾನೆ ಅಷ್ಟೇ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್. ಅಪ್ಪ ಇದ್ರಲ್ಲಿ ಇರೋ ಹೆಸರೆಲ್ಲ ತೋರಿಸ್ಬಿಡ್ದಾನು. ಆಮೇಲೆ ಎಲ್ಲರೂ ಅವ್ರ ಹೆಸರು ಒಂದು ಅವನ ಹೆಸರೇ ಇದೆ ಅನ್ಕೊಂಬಿಟ್ರೆ. ಹಾಂ ರೇವಡಿ ಸ್ಟಾರ್, ಜಲೀಶ್, ಮುರಳಿ, ಆಮೇಲೆ ಟೋಪಿಸೆ ಬೇಗ ಬೇಗ ಮಾಡಿ. ಲೋಕೇಶ್, ಹಿತೈಷಿನಿ. ಆಯ್ತು ನೆಕ್ಸ್ಟ್ ತನುಜ. ಆಗುತ್ತಿಲ್ಲ ಆಗಲಿ ಹಾಯಾಗಿರು, ಏನೇ ಎದುರಾಗಲಿ ಖುಷಿಯಾಗಿರು.